ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಕೇವಲ 48 ಗಂಟೆ ಒಳಗೆ ಮಮತಾ ಬ್ಯಾನರ್ಜಿಗೆ 38 ಶಾಕ್ ಅನ್ನು ಕೊಡಲಾಗಿದೆ. ಎಸ್, ಜಸ್ಟ್ 48 ಅವರ್ಸ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ 38 ಅಧಿಕಾರಿಗಳನ್ನ ಈಗ ವರ್ಗಾವಣೆ ಮಾಡಿದೆ. ಎಷ್ಟು? 38. ಬಟ್ ಕಾರಣ ಏನು? ರೀಸನ್ ಸಿಂಪಲ್ ಆಗಿ ಹೇಳೋದಾದ್ರೆ, ಹಿಂಸಾ ಮುಕ್ತ ಪಾರದರ್ಶಕ ಚುನಾವಣೆಯನ್ನ ಪಶ್ಚಿಮ ಬಂಗಾಳದಲ್ಲಿ ನಡೆಸುವಂಥದ್ದು. ಆದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಚುನಾವಣಾ ಆಯೋಗಕ್ಕೆ ಇಷ್ಟು ದೊಡ್ಡ ಕ್ರಮವನ್ನ ಕೈಗೊಳ್ಳುವಂತಹ ಅವಶ್ಯಕತೆ ಏನಿತ್ತು? ಅದು ಕೂಡ ಆಲ್ ಆಫ್ ದ ಸಡನ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ನೀವು ಕಳೆದ ಒಂದಷ್ಟು ಹಿಂದಿನ ಪಶ್ಚಿಮ ಬಂಗಾಳದ ಚುನಾವಣಾ ಇತಿಹಾಸವನ್ನ ನೋಡ್ಬೇಕಾಗತ್ತೆ. ಆದ್ರೆ ಅದಕ್ಕೂ ಮೊದಲು ಚುನಾವಣಾ ಆಯೋಗ ಯಾವ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತು, ಯಾಕೆ ಮಾಡ್ತು, ಅದನ್ನ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಮಾರ್ಚ್ 15ನೇ ತಾರೀಕು ಚುನಾವಣೆಯ ದಿನಾಂಕ ಘೋಷಣೆ ಆದ ತಕ್ಷಣ ಮೊದಲ 24 ಗಂಟೆ ಒಳಗೆ ಪಶ್ಚಿಮ ಬಂಗಾಳದ ಉನ್ನತ ಹುದ್ದೆಗಳಲ್ಲಿ ಬದಲಾವಣೆಗಳು ನಡೀತವೆ. ಡಿಜಿಪಿ ಪಿಯೂಷ್ ಪಾಂಡೆ ಅವರನ್ನ ಹುದ್ದೆಯಿಂದ ತೆಗೆದು ಅವರ ಬದಲು ಸಿದ್ಧನಾಥ್ ಗುಪ್ತಾ ಅವರನ್ನ ನೇಮಕ ಮಾಡಲಾಗುತ್ತೆ. ಇನ್ನು ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಸುಪ್ರೀತ್ ಅವರ ಬದಲು ಅಜಯ್ ಕುಮಾರ್ ಅವರು ಬರ್ತಾರೆ. ಇನ್ನು ಎಡಿಜಿ ಲಾ ಅಂಡ್ ಆರ್ಡರ್ ವಿನೀತ್ ಗೋಯಲ್ ಬದಲು ಅಜಯ್ ಮುಕುಂದ ರಾನಡೆ ಅವರು ಬರ್ತಾರೆ. ಆದ್ರೆ ಕ್ರಮ ಅಷ್ಟಕ್ಕೆ ನಿಲ್ಲೋದಿಲ್ಲ. ಚೀಫ್ ಸೆಕ್ರೆಟರಿ ನಂದಿನಿ ಚಕ್ರವರ್ತಿ ಅವರನ್ನ ತೆಗೆದು ದುಷ್ಯಂತ ನರಿಯಾಲ್ ಅವರನ್ನ ನೇಮಕ ಮಾಡಲಾಗುತ್ತೆ. ಅದೇ ರೀತಿ ಹೋಮ್ ಸೆಕ್ರೆಟರಿ ಜಗದೀಶ್ ಪ್ರಸಾದ್ ಅವರ ಬದಲು ಸಂಘಮಿತ್ರಾ ಘೋಷ್ ಅವರನ್ನ ಆ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಲಾಗುತ್ತೆ. ಇದರ ನಂತರ ಮಾರ್ಚ್ 17ನೇ ತಾರೀಕು 2ನೇ ಹಂತದ ಕ್ರಮವನ್ನ ಕೈಗೊಳ್ಳುತ್ತಾರೆ. ಚುನಾವಣಾ ಆಯೋಗ 19 IPS ಅಧಿಕಾರಿಗಳನ್ನ ವರ್ಗಾವಣೆ ಮಾಡುತ್ತೆ. ಉತ್ತರ ಮತ್ತು ದಕ್ಷಿಣ ಬಂಗಾಳದ 2 ರೀಜನಲ್ ಎಡಿಜಿಗಳು ಬದಲಾವಣೆ ಆಗ್ತಾರೆ. ಹಾವ್ರಾ, ಆಸನ್ಸೋಲ್, ದುರ್ಗಾಪುರ, ದಾರೇಪುರ ನಗರಗಳ ಪೊಲೀಸ್ ಕಮಿಷನರ್ಗಳನ್ನ ಬದಲಾವಣೆ ಮಾಡಲಾಗುತ್ತೆ. ಅದಾದ ನಂತರ ಮುರ್ಷಿದಾಬಾದ್, ಭಿರ್ಭೂಮ್, ಕೂಚ್ ಬಿಹಾರ್, ಮಾಲ್ಡಾ, ಡೈಮಂಡ್ ಹಾರ್ಬರ್ ಹೀಗೆ ಹಲವಾರು ಜಿಲ್ಲೆಗಳ SP ಗಳನ್ನ ಕೂಡ ವರ್ಗಾವಣೆ ಮಾಡಲಾಗುತ್ತೆ. ಇವೆಲ್ಲವೂ ಕೂಡ ಏನ್ ಸಾಮಾನ್ಯ ಜಿಲ್ಲೆಗಳು ಅಂತ ಅಂದುಕೊಳ್ಬೇಡಿ. ಚುನಾವಣೆಯ ಸಂದರ್ಭದಲ್ಲಿ ವೆರಿ ಸೆನ್ಸಿಟಿವ್ ಆಗಿರುವಂತಹ ಬಹಳಷ್ಟು ವಿವಾದಾತ್ಮಕ ಪ್ರದೇಶಗಳಿವು. ನೆಕ್ಸ್ಟ್ ಮಾರ್ಚ್ 18 ಚುನಾವಣಾ ಆಯೋಗ 13 ಅಧಿಕಾರಿಗಳನ್ನ, ಜಿಲ್ಲಾಧಿಕಾರಿಗಳನ್ನ ವರ್ಗಾವಣೆ ಮಾಡುತ್ತೆ. ಅಂದ್ರೆ ಒಟ್ಟು 48 ಗಂಟೆ ಒಳಗೆ 38 ಅಧಿಕಾರಿಗಳು ಬದಲಾಗಿಬಿಡ್ತಾರೆ. ಇಲ್ಲಿ ಬದಲಾವಣೆ ಮಾಡಿದ್ದು ಮಾತ್ರ ಅಲ್ಲ, ಒಂದು ಷರತ್ತನ್ನು ಕೂಡ ಹಾಕ್ತಾರೆ. ಏನು? ಹುದ್ದೆಯಿಂದ ತೆಗೆದು ಹಾಕಿರುವಂತಹ ಅಧಿಕಾರಿಗಳು ಸಂಪೂರ್ಣವಾಗಿ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗೆ ಇರುತ್ತಾರೆ. ಅವರನ್ನ ಒಳಗೆ ತೆಗೆದುಕೊಳ್ಳೋದಿಲ್ಲ. ಅವರಿಗೆ ಯಾವುದೇ ಚುನಾವಣಾ ಕರ್ತವ್ಯ ಇರೋದಿಲ್ಲ. ಅಂದ್ರೆ ಪೊಲೀಸ್ ವ್ಯವಸ್ಥೆಯನ್ನ ಕೂಡ ಬದಲು ಮಾಡ್ತಾರೆ. ಆ ಮೂಲಕ ಆಡಳಿತ ವ್ಯವಸ್ಥೆ ಕೂಡ ಬದಲಾಗುತ್ತೆ. ವೀಕ್ಷಕರು, ಇದು ಕೇವಲ ಐತಿಹಾಸಿಕ ಕ್ರಮ ಆಗಿದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಈ ರೀತಿ ಸಂಪೂರ್ಣವಾಗಿ ಅಲ್ಲಿನ ಸಿಸ್ಟಮ್ ಉಲ್ಟಾ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಆದರೆ ಇದಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ. ಅದು ಆರಂಭ ಆಗಿದ್ದು ವೋಟರ್ ಲಿಸ್ಟ್ ಪರಿಶೀಲನೆಯಿಂದ. ಡಿಸೆಂಬರ್ 2025ರಿಂದ ಫೆಬ್ರವರಿ 2026ರವರೆಗೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ನಿಮಗೆ ಗೊತ್ತಿದೆ, SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ಒಂದು ಆಳವಾದ ಪರಿಶೀಲನೆ. ಅಂಡ್ ಈ ಪ್ರಕ್ರಿಯೆಯಲ್ಲಿ ಸುಮಾರು 60 ಲಕ್ಷ ಮತದಾರರನ್ನ ಪರಿಶೀಲನೆಗೆ ಒಳಪಡಿಸಲಾಗತ್ತೆ. ಯಾಕೆ? ಕಾರಣ, ಒಂದಷ್ಟು ಡೇಟಾಗಳು ರಾಂಗ್ ಇದ್ವು, ಒಂದಷ್ಟು ಕಡೆ ಏಜ್ ಹೊಂದಾಣಿಕೆ ಆಗ್ತಾ ಇರಲಿಲ್ಲ, ಮತ್ತೊಂದಷ್ಟು ಕಡೆ ಕುಟುಂಬ ವಿವರಗಳು ಸರಿ ಇರಲಿಲ್ಲ. ಅಂದ್ರೆ ಅದು ಕೂಡ ಒಂಥರ ಟ್ಯಾಲಿ ಆಗ್ತಾ ಇರಲಿಲ್ಲ. ಇನ್ನು ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಸ್ಥಳೀಯ ಆಡಳಿತ ಆಗಿರಬಹುದು, ಅಂದ್ರೆ ಅಲ್ಲಿನ ಸರ್ಕಾರ ಆಗಿರಬಹುದು, SDM, SP ಮೊದಲಾದ ಅಧಿಕಾರಿಗಳಲ್ಲಿ ಪರಿಶೀಲನೆಯನ್ನು ನಡೆಸ್ತಾರೆ. ಆದ್ರೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಅಂತಂದ್ರೆ, ರಾಜ್ಯಾಡಳಿತದಿಂದ ಯಾವುದೇ ಸಹಕಾರ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಒಂಚೂರು ಕೂಡ ಇದಕ್ಕೆ ಸಪೋರ್ಟ್ ಅನ್ನ ಮಾಡಲಿಲ್ಲ. ಅದಕ್ಕೋಸ್ಕರ ಏನೇನೆಲ್ಲ ನಾಟಕವನ್ನ ಮಾಡಿದ್ರ ಅನ್ನುವಂಥದ್ದನ್ನ ನೀವು ನೋಡ್ಕೊಂಡು ಬಂದಿದ್ದೀರಾ. ಇನ್ನು ಅಧಿಕಾರಿಗಳು ಕೂಡ ಇಲ್ಲಿ ಸಹಕಾರವನ್ನ ಕೊಡ್ಲಿಲ್ಲ. ವಿಚಾರಣೆ ನಡೀತಾನೆ ಇತ್ತು, ಆದ್ರೆ ಪ್ರಕ್ರಿಯೆ ಮುಂದೆ ಹೋಗ್ತಾನೆ ಇರಲಿಲ್ಲ. ಅಂಡ್ ಹೋಗೋದಕ್ಕೆ ಮೇನ್ ಆಗಿ ಮಮತಾ ಬ್ಯಾನರ್ಜಿ ಬಿಡ್ಲಿಲ್ಲ. ಒಂಚೂರು ಕೂಡ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹೋಯಿತು ಅಂತಂದ್ರೆ, ಫೆಬ್ರವರಿ 20ನೇ ತಾರೀಕು 2026 ಸ್ವತಃ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 142 ಅನ್ನ ಬಳಕೆ ಮಾಡಬೇಕಾಯಿತು.
ಅಂದ್ರೆ ಕೋರ್ಟ್ ಹೇಳಬೇಕಾಯ್ತು ಈ ಪ್ರಕ್ರಿಯೆಯನ್ನ ಈಗ ನ್ಯಾಯಾಂಗ ಅಧಿಕಾರಿಗಳು ಪೂರ್ಣಗೊಳಿಸ್ತಾರೆ. ಮತದಾರರ ಪಟ್ಟಿಯನ್ನ ಸರಿ ಮಾಡೋದಕ್ಕೆ ನ್ಯಾಯಾಲಯ ನೇರವಾಗಿ ಇಲ್ಲಿ ಇನ್ವಾಲ್ವ್ ಆಗಬೇಕಾಯಿತು ಅಂತಂದ್ರೆ ಮಮತಾ ಬ್ಯಾನರ್ಜಿ ಅಲ್ಲಿ ಎಂತಹ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂಡ್ ಎಂತಹ ಒಂದು ಡೇಂಜರಸ್ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಹಾಗಂತ ಇಲ್ಲಿ ಕೋರ್ಟ್ ಮಧ್ಯದಲ್ಲಿ ಬಂದು ಕೂಡಲೇ ಅಲ್ಲಿಗೆ ಕಥೆ ಮುಗಿಯಲ್ಲ. ಇದೇ ಸಮಯದಲ್ಲಿ ಮತ್ತೊಂದು ಗಂಭೀರ ಘಟನೆ ನಡೆಯುತ್ತೆ. ಮೊದಲ ಬಾರಿಗೆ ಮತದಾರರಲ್ಲ, ಚುನಾವಣಾ ಆಯೋಗದ ಅಧಿಕಾರಿಗಳು ಒಂದು ಕೆಟ್ಟ ಪರಿಸ್ಥಿತಿಗೆ ಗುರಿಯಾಗ್ತಾರೆ. ಫೆಬ್ರವರಿ 25ನೇ ತಾರೀಕು ಮಘರಹಾಟ್ ಸೌತ್ ಪ್ರದೇಶದಲ್ಲಿ ಚುನಾವಣಾ ಆಯೋಗದವರು ಸ್ಥಳೀಯ ವಿಚಾರಣೆಗೆ ಅಂತ ಹೋಗಿರ್ತಾರೆ. ಆಗ ಅವರನ್ನ ಅಲ್ಲಿ ಜನ ಸುತ್ತುವರಿತಾರೆ. ಇಲ್ಲಿ ಜನ ಅಂತ ಹೇಳೋದಕ್ಕಿಂತ ಡೈರೆಕ್ಟ್ ಆಗಿ ಟಿಎಂಸಿ ಗೂಂಡಾಗಳು ಅಂತ ಹೇಳ್ಬೋದು. ಅವರು ಸುತ್ತುವರಿತಾರೆ, ಈ ಅಧಿಕಾರಿಗಳ ವಾಹನಗಳನ್ನ ಹಾನಿಗೊಳಿಸ್ತಾರೆ, ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತೆ. ಇಲ್ಲಿ ಅತ್ಯಂತ ಮುಖ್ಯ ಸಂಗತಿ ಏನಪ್ಪಾ ಅಂತಂದ್ರೆ ಪೊಲೀಸರು ಅಲ್ಲಿ ಇರ್ತಾರೆ, ಆದರೆ ನೋಡಿನೂ ನೋಡದ ಹಾಗೆ ಯಾವುದೇ ಕ್ರಮವನ್ನ ಕೈಗೊಳ್ಳೋದಿಲ್ಲ. ಕಾರಣ ಸಿಂಪಲ್, ಎಲ್ಲವೂ ಕೂಡ ಮಮತಾ ದೀದಿಯ ಕೈಯಲ್ಲಿರುವಂಥದ್ದು. ಪೊಲೀಸರು ಮಮತಾ ಬ್ಯಾನರ್ಜಿ ಏನ್ ಹೇಳ್ತಾರೆ ಅದನ್ನೇ ಕೇಳುವಂಥದ್ದು, ಅದನ್ನೇ ಮಾಡುವಂಥದ್ದು. ಆ ರೀತಿಯಾದಂತಹ ಕಂಟ್ರೋಲ್ ಮಮತಾ ಬ್ಯಾನರ್ಜಿ ಇಟ್ಕೊಂಡಿದ್ದಾರೆ. ಅಂಡ್ ಇದೇ ರೀತಿಯಾದಂತಹ ಘಟನೆ ಸಾಲ್ಸಾ, ಚಿನ್ಸೂರ, ಮಿಥುನಾಪುರ ಸೇರಿದ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಆಗುತ್ತೆ. ಕೆಲವು ಕಡೆ ಮಹಿಳೆಯರನ್ನ ಮುಂದೆ ನಿಲ್ಲಿಸಿ ಅಧಿಕಾರಿಗಳನ್ನ ಸುತ್ತುವರಿತಾರೆ. ಇಂಡಿ ಎಲಿಯನ್ಸ್ನವರ ಬುದ್ಧಿನೇ ಇಷ್ಟು ಅಂತ ಅನ್ಸುತ್ತೆ. ಸಂಸತ್ತಲ್ಲಿ ನೋಡಿದ್ರೆ ಮಹಿಳೆಯರನ್ನ ನಿಲ್ಲಿಸಿ ಮೋದಿಜಿಯವರ ವಿರುದ್ಧ ದಾಳಿಯನ್ನ ಮಾಡೋದಕ್ಕೆ ಹೋಗ್ತಾರೆ, ಪ್ಲಾನ್ ಅನ್ನ ಹಾಕೊಳ್ತಾರೆ. ಇಲ್ಲಿ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಹೆಣ್ಣು ಮಕ್ಕಳನ್ನ ಹಿಡ್ಕೊಂಡು ಅಧಿಕಾರಿಗಳ ವಿರುದ್ಧ ಒಂದು ಷಡ್ಯಂತ್ರವನ್ನ ರೂಪಿಸ್ತಾರೆ, ಅಧಿಕಾರಿಗಳನ್ನ ಸುತ್ತುವರಿತಾರೆ. ಕೆಲವು ಕಡೆ ಸ್ಥಳೀಯ ನಾಯಕರು ಕಚೇರಿಯಲ್ಲೇ ಕೂರಿಸಿ ವಿಚಾರಣೆಯನ್ನು ನಿಲ್ಲಿಸಿಬಿಡ್ತಾರೆ. ಅಂಡ್ ಇದು ಹಿಂಸಾಚಾರ ಅಲ್ಲ, ಇದು ಸಂಸ್ಥೆಗಳ ಕಾರ್ಯವನ್ನ ತಡೆಯುವಂತಹ ಪ್ರಯತ್ನ, ನೆನಪಿರಲಿ. ಅದಕ್ಕೆ ಇಲ್ಲಿಂದ ಚುನಾವಣಾ ಆಯೋಗ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ನಿಮ್ಮದೇ ಅಧಿಕಾರಿಗಳಿಗೆ ಅಂದ್ರೆ ಚುನಾವಣಾ ಅಧಿಕಾರಿಗಳಿಗೆ ಇಲ್ಲಿ ಸುರಕ್ಷತೆ ಇಲ್ಲ. ಪೊಲೀಸರು ನೋಡಿಯೂ ನೋಡದ ಹಾಗೆ ಮಾಡ್ತಾರೆ, ಆಡಳಿತ ಇಲ್ಲಿ ಸಹಕಾರವೇ ಕೊಡ್ತಾ ಇಲ್ಲ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಅವರು ಈ ಪ್ರಕ್ರಿಯೆಯನ್ನು ನಿಲ್ಲಿಸೋದಕ್ಕೆ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅದು ಕೇವಲ ಚುನಾವಣೆ ವಿಚಾರವಾಗಿ ಉಳ್ಕೊಳ್ಳಲ್ಲ, ಬದಲಾಗಿ ಅದು ಸಂಪೂರ್ಣ ವ್ಯವಸ್ಥೆಯ ಪ್ರಶ್ನೆ ಆಗುತ್ತೆ. ಅದಕ್ಕೋಸ್ಕರ ಡಿಜಿಪಿ, ಎಡಿಜಿ, ಲಾ ಅಂಡ್ ಆರ್ಡರ್, ಚೀಫ್ ಸೆಕ್ರೆಟರಿ ಹೀಗೆ ಪ್ರಮುಖ ಹುದ್ದೆಗಳಲ್ಲಿ ಬದಲಾವಣೆಯನ್ನ ತರ್ತಾರೆ. ಅಂಡ್ ಈ ಘಟನೆ ಏಕಾಏಕಿ ನಡೆದಿರುವಂಥದ್ದು ಅಲ್ಲ. ಪಶ್ಚಿಮ ಬಂಗಾಳದ ಚುನಾವಣಾ ಇತಿಹಾಸದಲ್ಲಿ ಹಿಂಸಾಚಾರ ನಿಮಗೆ ಗೊತ್ತು, ಹೊಸದೇನಲ್ಲ. ಅದೊಂಥರ ಪರಂಪರೆ ಹಾಗೆ ನಡ್ಕೊಂಡು ಬಂದಿದೆ. ಅಲ್ಲಿ 2011ರಲ್ಲಿ ಮಮತಾ ಬ್ಯಾನರ್ಜಿ ಮಾ ಮಾಟಿ ಮಾನುಷ್ ಅನ್ನುವಂಥ ಒಂದು ಘೋಷಣೆ ಜೊತೆಗೆ ಅಧಿಕಾರಕ್ಕೆ ಬರ್ತಾರೆ. ಆದ್ರೆ ಇವತ್ತು ಪರಿಸ್ಥಿತಿ ನೋಡಿದ್ರೆ ಆ ಘೋಷಣೆ ಕೇವಲ ಘೋಷಣೆಯಾಗಿ ಮಾತ್ರ ಉಳ್ಕೊಂಡಿದೆ. 2018 ಪಂಚಾಯತ್ ಚುನಾವಣೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಸ್ಥಾನಗಳನ್ನ ಟಿಎಂಸಿ ಎದುರಾಳಿ ಇಲ್ಲದೆ ಗೆಲ್ಲುತ್ತೆ. ಕಾರಣ ವಿರೋಧ ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗಿರಲಿಲ್ಲ ಅಂತ ಹೇಳೋದಕ್ಕಿಂತ ಮಮತಾ ಬ್ಯಾನರ್ಜಿ ಅವಕಾಶ ಆಗದ ಹಾಗೆ ಮಾಡ್ತಾರೆ. ಆ ಅವಧಿಯಲ್ಲಿ 25ರಿಂದ 30 ಜನ ಸಾವನ್ನಪ್ತಾರೆ. 2021 ವಿಧಾನಸಭಾ ಚುನಾವಣೆಯ ನಂತರ ಪೋಸ್ಟ್ ಪೋಲ್ ಹಿಂಸಾಚಾರ ನೆಕ್ಸ್ಟ್ ಲೆವೆಲ್ ತಲುಪುತ್ತೆ. ಕೋಲ್ಕತ್ತಾ ಹೈಕೋರ್ಟ್ ಮೇಲ್ವಿಚಾರಣೆಯನ್ನು ನಡೆಸುತ್ತೆ. ಸಿಬಿಐ ತನಿಖೆಯಲ್ಲಿ 50ಕ್ಕೂ ಹೆಚ್ಚು ಕೊಲೆ ಪ್ರಕರಣ, 30ಕ್ಕೂ ಹೆಚ್ಚು ಗಂಭೀರ ಹಿಂಸಾಚಾರ ಪ್ರಕರಣ ದಾಖಲಾಗುತ್ತೆ. 15ರಿಂದ 20,000 ಜನ ಮನೆ ಬಿಟ್ಟು ಹೋಗಬೇಕಾಗುತ್ತೆ. ಅದೇ ಕೇಂದ್ರ ಸಶಸ್ತ್ರ ಪಡೆಗಳು ನಿಯೋಜನೆಗೊಂಡಿರುವಂತಹ ಪ್ರದೇಶಗಳಲ್ಲಿ ನಾವು ನೋಡೋದಾದ್ರೆ ಹಿಂಸಾಚಾರ ಬಹಳ ಕಡಿಮೆ ಇತ್ತು. ಅದೇ ಕೇಂದ್ರ ಸಶಸ್ತ್ರ ಪಡೆ ಇಲ್ಲದಿರುವಂತಹ ಪ್ರದೇಶಗಳಲ್ಲಿ ಇಂಥದ್ದೇ ಹಿಂಸಾಚಾರ ಘಟನೆಗಳು ನಡೀತಾ ಇದ್ವು. ಹಾಗಾಗಿ ಒಂದಂತೂ ಸ್ಪಷ್ಟ, ಇವೆಲ್ಲವೂ ಕೂಡ ಅಲ್ಲಿನ ಪೊಲೀಸ್, ಅದೇ ರೀತಿ ಆಡಳಿತ ಅಂದ್ರೆ ಮಮತಾ ಬ್ಯಾನರ್ಜಿ ಮತ್ತು ಆಕೆಯ ಹಿಡಿತದಲ್ಲಿರುವಂತಹ ಪೊಲೀಸರು, ಇವರಿಬ್ರು ಕೂಡ ಒಟ್ಟಿಗೆ ಆಗದೆ ಇದ್ಯಾವುದು ಕೂಡ ಸಾಧ್ಯ ಇಲ್ಲ ಅಲ್ವಾ. ಹಿಂಸಾಚಾರ ನಡೀತಾ ಇರುವಂತಹ ಸಂದರ್ಭದಲ್ಲಿ ನೋಡಿಯೂ ನೋಡದ ಹಾಗಿರ್ತಾರೆ ಅಂತಂದ್ರೆ ಏನರ್ಥ ಅದಕ್ಕೆ? ಎಲ್ಲವೂ ಕೂಡ ಮಮತಾ ಬ್ಯಾನರ್ಜಿ ಏನ್ ಹೇಳ್ತಾರೆ ಅದರ ಪ್ರಕಾರವಾಗಿ ನಡೀತಾ ಇದೆ ಅಂತ ಅರ್ಥ.
ಹಾಗಾಗಿ ಚುನಾವಣಾ ಆಯೋಗ ಕೆಳಮಟ್ಟದಿಂದ ಅಲ್ಲ, ಮೇಲ್ಮಟ್ಟದಿಂದಾನೇ ಬದಲಾವಣೆಯನ್ನ ಇವತ್ತು ಆರಂಭ ಮಾಡಿರುವಂಥದ್ದು. ಅಂಡ್ ಇದು ಕೇವಲ ವರ್ಗಾವಣೆ ಅಲ್ಲ, ಚುನಾವಣೆ ಆರಂಭ ಆಗೋ ಮುನ್ನ ಸಂಪೂರ್ಣ ವ್ಯವಸ್ಥೆಯನ್ನ ರೀಸೆಟ್ ಮಾಡುವಂತಹ ಪ್ರಯತ್ನ. ರೀಸೆಟ್ ಆದ್ರೂ ಒಂದು ಬಾರಿ ನೀವು ಯೋಚನೆ ಮಾಡಿ, ಒಂದು ರಾಜ್ಯದಲ್ಲಿ ಚುನಾವಣಾ ಆಯೋಗಕ್ಕೆ ತಮ್ಮದೇ ಅಧಿಕಾರಿಗಳ ಸುರಕ್ಷತೆಗೆ ಕೇಂದ್ರ ಪಡೆಗಳ ಅಗತ್ಯ ಇದೆ. ಹೈಕೋರ್ಟ್ ಇಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಆಡಳಿತ ಎಷ್ಟು ಡೇಂಜರಸ್ ಇದೆ, ಆಕೆ ಆಡಳಿತದಲ್ಲಿ ಆಕೆ ಎಂತಹ ಡೇಂಜರಸ್ ಸಿಚುವೇಶನ್ ಅನ್ನ, ಒಂದು ಡೇಂಜರಸ್ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಇಟ್ಟಿದ್ದಾಳೆ ಅನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ಹೌದಲ್ವೋ? ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.